ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ. ಧರ್ಮೋ ರಕ್ಷತಿ ರಕ್ಷಿತಃ. ಈ ದಿನ ಶ್ರೀ ಪಿಪಿಡಿ ಕ್ಷೇತ್ರದ ಅಮ್ಮನವರ ಆಶೀರ್ವಾದಗಳೊಂದಿಗೆ 13ನೇ ಸುತ್ತಿನ ಪಾದಯಾತ್ರೆಯ 21ನೇ ಸುತ್ತಿನ ವಿಡಿಯೋ ಚಿತ್ರೀಕರಣ. ಇಂದಿನ ಸಂಚಿಕೆಯಲ್ಲಿ ತಿಳಿಸಿದಂತೆ ಶ್ರೀ ಪಿರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನದ ಉದ್ಘಾಟನಾ ಪೂಜಾ ಕಾರ್ಯಕ್ರಮವು ಅಮ್ಮನವರ ಆಶೀರ್ವಾದಗಳೊಂದಿಗೆ ಯಶಸ್ವಿಯಾಗಿ ನೆರವೇರಿತು. ಆದರೆ ಶ್ರೀ ಪಿರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನದ ಉದ್ಘಾಟನಾ ಪೂಜಾ ಮಹೋತ್ಸವದ ದಿನಾಂಕವನ್ನು ಗ್ರಾಮದ ಕೆಲವರು ಹಿರಿಯರು ಕೆಲವಷ್ಟು ಗ್ರಾಮಸ್ಥರ ಅನುಪಸ್ಥಿತಿಯಲ್ಲಿ ದಿನಾಂಕ ನಿಗದಿಪಡಿಸಿದ್ದು, ಅದರಂತೆ ಗ್ರಾಮದಲ್ಲಿರುವ ಸುಮಾರು 46 ಕುಟುಂಬದವರಲ್ಲಿ ಕೆಲವು ಕುಟುಂಬದವರು ಮಾತ್ರ ಶ್ರೀ ಪಿರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನದ ಪೂಜಾ ಕಾರ್ಯಕ್ರಮದ ಉದ್ಘಾಟನಾ ಪೂಜಾ ಕಾರ್ಯಕ್ರಮದ ದಿನಾಂಕವನ್ನು ನಿಗದಿಪಡಿಸಿದ್ದು, ತಾಯಿಗೆ, ಕ್ಷೇತ್ರದ ಅಮ್ಮನವರಿಗೆ ಇಷ್ಟವಾಗಲಿಲ್ಲ ಎಂದು ಕಾಣಿಸುತ್ತದೆ. ಒಂದು ದಿನ ನಾನು ಕರ್ತವ್ಯಕ್ಕೆ ತೆರಳುವ ಸಮಯದಲ್ಲಿ ಬೆಳಗ್ಗಿನ ಉಪಹಾರ ಸೇವಿಸುವ ಸಂದರ್ಭದಲ್ಲಿ ನಾನು ನನ್ನ ಸಹೋದರ ಶ್ರೀ ಜಿ ಸುಂದರೇಶ್ ಅವರು ಉಪಹಾರವನ್ನು ಸೇವಿಸುತ್ತಿದ್ದ ಸಮಯದಲ್ಲಿ ನಮ್ಮೂರಿನ ಗ್ರಾಮದ ಯುವಕರಾದ ಶ್ರೀಯುತ ವೇಣು ಮತ್ತು ಶ್ರೀಯುತ ಶ್ರೀಧರ್ರವರು ನಮ್ಮ ಮನೆಗೆ ಬಂದು ಒಂದು ಪ್ರತಿಯನ್ನು ನೀಡಿ ಶ್ರೀ ಪಿರಿಯಾಪಟ್ಟಣದಮ್ಮ ಮೂಲ ದೇವಸ್ಥಾನದ ಶ್ರೀ ಪಿರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನದ ಉದ್ಘಾಟನಾ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ತಾವುಗಳು ತಮ್ಮ ಕೈಲಾದಷ್ಟು ಪೂಜಾ ಕಾರ್ಯಕ್ರಮಕ್ಕೆ ಸಹಾಯಧನವನ್ನು ನೀಡಿ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ನನ್ನ ತಾಯಿ ಶ್ರೀಮತಿ ವೆಂಕಟಮ್ಮನವರ ಕೈಯಲ್ಲಿ ಒಂದು ಪ್ರತಿಯನ್ನು ನೀಡಿದರು. ಆ ಕ್ಷಣಕ್ಕೆ ನಮಗೆ ಆಶ್ಚರ್ಯ ಮತ್ತು ದಿಗ್ಭ್ರಾಂತಿಯಾಯಿತು. ಹೇ ತಾಯಿ, ಶ್ರೀ ಪಿರಿಯಾಪಟ್ಟಣದಮ್ಮ ದೇವಸ್ಥಾನದ ಮೂಲ ಕುಟುಂಬದ ಸದಸ್ಯರಲ್ಲಿ ಒಬ್ಬರಾದ ನಮಗೆ ಶ್ರೀ ಪಿರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನದ ಉದ್ಘಾಟನಾ ಸಮಾರಂಭದ ದಿನಾಂಕವನ್ನು ನಿಗದಿಪಡಿಸಲು ಸಹ ಕರೆದಿರುವುದಿಲ್ಲ. ನಮಗೆ ಯಾವುದೇ ರೀತಿಯ ಮಾಹಿತಿಯನ್ನು ಕೊಡದೆ ದಿನಾಂಕವನ್ನು ನಿಗದಿಪಡಿಸಿರುತ್ತಾರೆ. ಆ ದಿನ ಶ್ರೀ ಪಿರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನದ ಪೂಜಾ ಕಾರ್ಯಕ್ರಮಗಳನ್ನು ಹಾಗೂ ಶಂಕುಸ್ಥಾಪನಾ ಕಾರ್ಯಕ್ರಮವನ್ನು ನೆರವೇರಿಸಲು ಗ್ರಾಮಸ್ಥರೆಲ್ಲರ ಹಾದಿಯಾಗಿ ಕುಳಿತು ಮಾತನಾಡುವಾಗ ಆ ದಿನ ನನ್ನ ಸಹೋದರ ಶ್ರೀಯುತ ಸುಂದರೇಶ್ರವರು ನೆನೆದುಕೊಂಡಂತೆ ನೂತನ ದೇವಸ್ಥಾನವು ಚಿಕ್ಕದಾಗುತ್ತದೆ. ಆದ್ದರಿಂದ ಪ್ರಾಥಮಿಕವಾಗಿ ನಮ್ಮ ಕುಟುಂಬದಿಂದ 1 ಲಕ್ಷ ರುಗಳನ್ನು ನೀಡುತ್ತೇವೆ ಎಂದು
ಪ್ರಾಥಮಿಕವಾಗಿ ನನ್ನ ಬಾಯಿಂದ ಉಚ್ಚರಿಸಿದಾಗ ಗ್ರಾಮಸ್ಥರೆಲ್ಲರೂ ಒಂದು ಕ್ಷಣ ಮುಖ ವಿಸ್ಮಿತರಾಗಿದ್ದರು. ಆದರೆ ಇಂದು ನೂತನ ದೇವಸ್ಥಾನದ ಉದ್ಘಾಟನೆಯ ದಿನಾಂಕವನ್ನು ನಿಗದಿಪಡಿಸಲು ನಮ್ಮ ಕುಟುಂಬಸ್ಥರಲ್ಲಿ ನಮ್ಮನ್ನು ಸಹ ಕರೆಯದೆ ನಿಗದಿಪಡಿಸಿದ್ದಾರಲ್ಲ ಎಂದು ಬಹಳ ನೋವಾಯಿತು. ಆ ಸುಸಂದರ್ಭದಲ್ಲಿ ನನ್ನ ಪ್ರೀತಿಯ ಸಹೋದರ ಸುಂದರೇಶ್ ಅವರು, ಅಣ್ಣ, ದೈವಾನುಗ್ರಹ ಇದ್ದಂತೆ ನಡೆಯುತ್ತದೆ, ದೈವಾನುಗ್ರಹ ಇದ್ದಂತೆಯೇ ಜರುಗುತ್ತದೆ, ಚಿಂತಿಸುವುದು ಅವಶ್ಯಕತೆ ಇಲ್ಲ, ಅಮ್ಮನವರ ಆಶೀರ್ವಾದ ಇದ್ದಂತೆ ಆಗಲಿ. ನಮ್ಮ ಮನೆದೇವರು ಶ್ರೀ ಪಿರಿಯಾಪಟ್ಟಣದಮ್ಮ ದೇವಸ್ಥಾನದ ಉದ್ಘಾಟನಾ ಪೂಜಾ ಕಾರ್ಯಕ್ರಮ ನಡೆಯಲಿ ಬಿಡು, ನಾವು ಸಹ ಭಾಗವಹಿಸೋಣ ಎಂದು ತಿಳಿಸಿದನು. ಹಾಗೂ ಅಣ್ಣ, ನಮ್ಮ ಮನೆ ದೇವರ ಪೂಜಾ ಕಾರ್ಯಕ್ರಮ, ದೇವಸ್ಥಾನದ ಉದ್ಘಾಟನಾ ಕಾರ್ಯಕ್ರಮವನ್ನು ಒಂದು ಗ್ರಾಮದ ಹಬ್ಬವಾಗಿ ಆಚರಿಸಬೇಕು. ಆದರೆ ಈ ಉದ್ಘಾಟನಾ ಕಾರ್ಯಕ್ರಮದ ಪೂಜಾ ಪ್ರತಿ ನೋಡಿದರೆ ಇನ್ನೂ ಅತ್ಯುತ್ತಮವಾಗಿ ಮುದ್ರಿಸಬೇಕಿತ್ತು. ಆದರೆ ಯಾರು ದಿನಾಂಕವನ್ನು ನಿಗದಿಪಡಿಸಿದ್ದಾರೋ ಅವರ ಜ್ಞಾನಾರ್ಜನೆಯಂತೆ ಇಷ್ಟೊಂದು ಹಗುರವಾಗಿ, ತೆಳುವಾಗಿ ಉದ್ಘಾಟನಾ ಪ್ರತಿಯನ್ನು ಮುದ್ರಿಸಿದ್ದಾರೆ ಎಂದು ನೋವು ತೋಡಿಕೊಂಡಿದ್ದನು. ದೈವಾನುಗ್ರಹ ಮತ್ತು ದೈವಿಚ್ಛೆಯಂತೆ ನಡೆಯುತ್ತದೆ. ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಎಂದು ಸ್ಮರಿಸುತ್ತಾ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸೋಣವೆಂದು ಸುಮ್ಮನಾದೆವು. ಸುಮಾರು 2-3 ದಿನಗಳ ನಂತರ ಶ್ರೀ ಬೆಟ್ಟದಾಸನಪುರ ಗ್ರಾಮದ ಹೆಣ್ಣುಮಗಳು, ಶ್ರೀ ಪಿರಿಯಾಪಟ್ಟಣದಮ್ಮ ಮೂಲ ದೇವಸ್ಥಾನದ ಸೇವಾಕರ್ತರು ಆದ ಈ ಗ್ರಾಮದ ಹೆಣ್ಣುಮಗಳು ದೇವನಹಳ್ಳಿ ತಾಲೂಕು ಬೆಟ್ಟಕೋಟೆ ವಾಸಿಯಾಗಿ ನೆಲೆಸಿದ್ದ ಆ ಹೆಣ್ಣು ಮಗಳ ಒಂದು ಕೆಟ್ಟ ಸಮಾಚಾರ ಬಂದಿದ್ದರಿಂದ ಆ ದಿನ ಮತ್ತೆ ಗ್ರಾಮಸ್ಥರೆಲ್ಲರೂ ಒಗ್ಗೂಡಿ ದಿನಾಂಕವನ್ನು ಮುಂದೂಡೋಣವೆಂದು ತೀರ್ಮಾನಿಸಿದರು. ತದನಂತರ ಆ ಸಂದರ್ಭದಲ್ಲಿ ನನ್ನ ಸಹೋದರ, ಅಣ್ಣ, ನೋಡು, ಗ್ರಾಮಸ್ಥರೆಲ್ಲರನ್ನು ಒಗ್ಗೂಡಿ ಒಂದು ಗ್ರಾಮದ ಹಬ್ಬವಾಗಿ ಆಚರಿಸಬೇಕಿದ್ದ ಶ್ರೀ ಪಿರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನದ ಉದ್ಘಾಟನಾ ಪೂಜಾ ಕಾರ್ಯಕ್ರಮದ ದಿನಾಂಕ ಅಮ್ಮನವರಿಗೆ ಇಷ್ಟವಿರಲಿಲ್ಲ. ಆದ್ದರಿಂದ ಈ ಒಂದು ಸುದ್ದಿಯಿಂದ ದಿನಾಂಕವನ್ನು ಮುಂದೂಡಲಾಗಿರುತ್ತದೆ. ಅಮ್ಮನವರ ಆಶೀರ್ವಾದ ಸದಾಕಾಲ ಗ್ರಾಮಸ್ಥರಿಗೆಲ್ಲರೂ ಇರಲಿ ಎಂದು ತಿಳಿಸುತ್ತಾ, ಆ ಒಂದು ಎಲ್ಲ ಕೆಲಸ ಕಾರ್ಯಗಳು ಮುಗಿದ ನಂತರ ಗ್ರಾಮಸ್ಥರೆಲ್ಲರೂ ಮತ್ತೆ ಒಟ್ಟಾಗಿ ಸಭೆ ಸೇರಿದಾಗ ನನ್ನ ಸಹೋದರ ಶ್ರೀ ಮಾರಿಕಾಂಬಾ ದೇವಸ್ಥಾನದ ಮುಂಭಾಗ ಕುಳಿತುಕೊಂಡು ತನ್ನ ಕನಸಿನಿಚ್ಛೆಯಂತೆ ಅಮ್ಮನವರ ಉದ್ಘಾಟನಾ ಪೂಜಾ ಕಾರ್ಯಕ್ರಮದ ಪ್ರತಿಯನ್ನು ಮುದ್ರಿಸಲು ಗ್ರಾಮಸ್ಥರೆಲ್ಲರ ಸಹಕಾರದೊಂದಿಗೆ ಶ್ರೀ ಆರ್ ಪ್ರಭಾಕರ್ ರೆಡ್ಡಿರವರ ಮುಂದಾಳತ್ವದಲ್ಲಿ ಒಂದು ಯಶಸ್ವಿಯಾಗಿ ಪ್ರತಿಯನ್ನು ಮುದ್ರಿಸಿ ಶ್ರೀ ಪ್ರಭಾಕರ್ ರೆಡ್ಡಿರವರ ಅನ್ನದಾಸೋಹ ಗ್ರಾಮಸ್ಥರೆಲ್ಲರ ಒಂದು ಪೂಜಾ ಕಾರ್ಯಕ್ರಮದ ಉಪಸ್ಥಿತಿಯಿಂದಾಗಿ ಆ ದಿನ ಶ್ರೀ ಪಿರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನದ
ಉದ್ಘಾಟನಾ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಎಂಬ ಮಾತಿನಂತೆ ಯಾರೂ ಸಹ ನಾನು ನನ್ನದು ಎಂದು ತಿಳಿದುಕೊಳ್ಳದೆ ನಮಗೆ ದೈವಾನುಗ್ರಹದ ಸಂಕಲ್ಪದಂತೆ ಒಂದು ಅವಕಾಶಗಳು ಒದಗಿ ಬಂದಾಗ ಯಾರೂ ಸಹ ಯಾರನ್ನೂ ಸಹ ಮರೆಯಬಾರದು ಎಂಬುದರ ಸಂಕೇತವಾಗಿ ಆ ಒಂದು ದಿನಾಂಕ, ಪ್ರಾಥಮಿಕ ದಿನಾಂಕ ನಿಂತು ಹೋಗಿ ಗ್ರಾಮಸ್ಥರೆಲ್ಲರ ಉಪಸ್ಥಿತಿಯಿಂದಾಗಿ ಶ್ರೀಯುತ ಪುಟ್ಟಮ್ಮ ಗುಂಡಪ್ಪನವರ ಕುಟುಂಬಸ್ಥರ ಹಾಗೂ ಶ್ರೀ ಪ್ರಿಯಾಪಟ್ಟಣದಮ್ಮ ಮೂಲ ದೇವಸ್ಥಾನದ ಸೇವಾಕರ್ತರು ಕುಟುಂಬದವರ ಉಪಸ್ಥಿತಿಯಲ್ಲಿ ಯಶಸ್ವಿಯಾಗಿ ಶ್ರೀ ನೂತನ ದೇವಸ್ಥಾನದ ಶ್ರೀ ಪ್ರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನದ ಉದ್ಘಾಟನಾ ಪೂಜಾ ಕಾರ್ಯಕ್ರಮವು ನೆರವೇರಿತು. ಈ ದಿನ 13ನೇ ಸುತ್ತಿನ ಪಾದಯಾತ್ರೆಯಂತೆ ವಾಡಿಕೆಯಂತೆ 21 ಸುತ್ತಿನ ಘಂಟಾನಾದ ಪಾದಯಾತ್ರೆಯ ಸಮಯದಲ್ಲಿ ನಾ ಕಂಡ ಶ್ರೀ ಪಿಪಿಡಿ ಕ್ಷೇತ್ರದ ಕೆಲವೊಂದು ವಿಚಾರಗಳನ್ನು ತಿಳಿಸುತ್ತಾ ಅಮ್ಮನವರಲ್ಲಿ ಶ್ರೀ ಪಿಪಿಡಿ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳೆಲ್ಲರಿಗೂ ಸಕಲವನ್ನೂ ಕರುಣಿಸಲಿ ಎಂದು ಬೇಡಿಕೊಳ್ಳುತ್ತಾ ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ.